ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದೆ. ರಸ್ತೆ ಮಧ್ಯೆ ಸಿಲಿಂಡರ್ನ ಇಟ್ಕೊಂಡು ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಳೆದೊಂದು ತಿಂಗಳಿನಿಂದ ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಯ ವಿರುದ್ಧ ಎಂಕೆ ಹುಬ್ಬಳ್ಳಿಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಒಂದು ಭಾಗದ ಪರಿಸ್ಥಿತಿ ಅಲ್ಲ, ಬಹಳಷ್ಟು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಪದೇ ಪದೇ ಕೇಳಿ ಬರ್ತಾನೆ ಇದೆ. ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಗ್ಯಾಸ್ ತೊಂದರೆ ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ ಬಳಕೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದೆ. ಆದರೆ ಜನರಿಗೆ ಮಾತ್ರ ಅದರ ಕಷ್ಟ ಮಾತ್ರ ತಪ್ತಾ ಇಲ್ಲ. ಈ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಕೊನೆಗೆ ಅಂತಿಮವಾಗಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಂಕೆ ಹುಬ್ಬಳ್ಳಿ ಅನ್ನುವಂತಹ ಗ್ರಾಮ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು. ಆ ಒಂದು ಗ್ರಾಮದಲ್ಲಿ ಜನರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಜನವರಿ 3 ತಿಂಗಳಾದ್ರೂ ನಾವು ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗುದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್? ನೋಡಿ ಯಾವ ರೀತಿಯಾದಂತಹ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಬಂದಿದ್ದಾರೆ ಪರಿಸ್ಥಿತಿನ ನಿಭಾಯಿಸುವಂತಹ ಕಾರಣಕ್ಕಾಗಿ. ಆದರೆ ಪೊಲೀಸರಿಗೂ ಸಹ ಮಹಿಳೆಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ಗ್ಯಾಸ್ ನಮಗೆ ಕೇವಲ ಇದು ಒಂದು 15 ದಿವಸದ ಅಥವಾ ಈ ಒಂದು 20 ದಿವಸದಲ್ಲ, ಯಾವಾಗ ಈ ಯುದ್ಧ ಶುರು ಆಯಿತು ಆವಾಗಿಂದನೂ ಸಹ ನಮಗೆ ಇದೇ ರೀತಿಯಾದಂತಹ ಪ್ರಾಬ್ಲಮ್ ಶುರು ಆಗಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ನಾವು ಅಡುಗೆ ಹೇಗೆ ಮಾಡಬೇಕು, ಕೆಲಸಕ್ಕೆ ಹೇಗೆ ಹೋಗಬೇಕು, ದಿನನಿತ್ಯ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಯಾರು ಹೆಚ್ಚಿನ ಹಣವನ್ನು ಕೊಡ್ತಿದ್ದಾರೆ ಅವರಿಗೆ ಈ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ. ನಾವೆಷ್ಟೇ ಬಾರಿ ಅವ್ರ ಹತ್ರ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಗ್ಯಾಸ್ ಏಜೆನ್ಸಿಯವ್ರ ಹತ್ರ ಅವರು ಗ್ಯಾಸ್ ಇಲ್ವೇ ಇಲ್ಲ, ಸಿಲಿಂಡರ್ ಇಲ್ವೇ ಇಲ್ಲ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನು ಮಾಡಬೇಕು? ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಅಲ್ಲಿರುವಂತಹ ಮಹಿಳೆಯರು ಮೊದಲು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ರಸ್ತೆಯಲ್ಲಿ ಕೂತವ್ರನ್ನ ತೆರವುಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಮಹಿಳೆಯರು ಪೊಲೀಸರಿಗೆ ಕ್ಲಾಸ್ ತಗೊಂಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ, ನಿಮ್ಮ ಮಾತನ್ನು ಒಪ್ಪೋದಿಲ್ಲ, ನಮಗೆ ಸಿಲಿಂಡರ್ ಬೇಕು ಅನ್ನುವಂತಹ ವಿಚಾರವನ್ನ ಮಹಿಳೆಯರು ಪೊಲೀಸರ ಮುಂದೆಯೂ ಸಹ ತಮ್ಮ ಮನವಿಯನ್ನು ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.